ಏನಾದರೂ ನಿಮ್ಮ ಜೀವನದಲ್ಲಿ ಮಾಡೋದಕ್ಕಿಂತ ಮುಂಚೆ परमेश्वर आपकी जिंदगी में कुछ कार्य करने से पहले ಮೊದಲು ಅದಕ್ಕೋಸ್ಕರ ನಿಮ್ಮನ್ನ ಸಿದ್ಧ ಮಾಡ್ತಾರೆ. पहले उसके लिए आपको वो तैयार करते हैं. ಆಮೆನ್. आमेन. ಮೊದಲು ನಿಮ್ಮನ್ನ ಅದಕ್ಕೋಸ್ಕರ ಯಾವ ಸಂಗತಿಗೋಸ್ಕರ ನೀವು ಸಿದ್ಧರಾಗಿಲ್ಲ ಅದನ್ನು ನೀವು ಸಂಭಾಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. जिस चीज के लिए आप तैयार नहीं हो उसे आप संभाल नहीं सकते. ಥ್ಯಾಂಕ್ ಯು. ಆಮೆನ್. आमेन. ಆಮೆನ್. आमेन. ಇವತ್ತಿನ ಟಾಪಿಕ್ ಏನಿದೆ ಅಲ್ಲ, आज का शीर्षक जो है ಬಹಳ ಕಷ್ಟದ, बहुत ही कष्ट है. ಓಕೆ, ಅಂದ್ರೆ ನಮಗೆ ಬೋಧಿಸೋರಿಗೆ, प्रचार करने वालों को. ಓಕೆ, ಅಂತದ್ರಲ್ಲಿ ऐसे में ಏರುಪೇರು ಆಗ್ಬಿಟ್ರೆ अगर थोड़ा ऊंच नीच हो ಎಲ್ಲ जाएगा ಕಳೆದು तो ಹೋಗ್ಬಿಡ್ತದೆ. सब घूम जो जाता है. ಸ್ವಲ್ಪ ನೀವು ಧ್ಯಾನ ಕೊಡ್ಬೇಕಾಗ್ತದೆ. ಇವತ್ತು थोड़ा सा आज के दिन आपको ध्यान देना पड़ेगा. ಆಗ್ತದ? या हो सकता है ಮಾಸ್ಟರ್ ಪ್ರತಿ ವಾರ ಕೊಡ್ತೀವಿ, ನೀವೆಲ್ಲಿ ಕೊಡ್ತೀರಾ? ನಾವು ಕೊಡಿಸ್ಕೊತೀವಿ. पासवान जी हर हफ्ता देते हैं, आप कहाँ पर देते हैं? हमें आपको दिलवाना ಅಷ್ಟು पड़ता है. ಗುದ್ದಾಡಿ ಕೆಲವೊಂದು ಸಾರಿ ನಾನು ಇಲ್ಲಿರ್ತೀನಿ, कई बार मैं यहाँ पर रहता हूँ, ಅಂದ್ರೆ ಕೆಲವು ಸಾರಿ ನಿಮಗೆ ನಾನು ಇಲ್ಲಿ ಕಾಣ್ತಾ ಇರ್ತೀನಿ, उसका मतलब कई बार आपको मैं यहाँ पर नजर आता हूँ, ಆದ್ರೆ ಆತ್ಮದಲ್ಲಿ लेकिन आत्मा में ನೀವೆಲ್ಲಿರ್ತೀರೋ ಅಲ್ಲಿ ಮುಟ್ಟಿ आप जहाँ पर रहते वहाँ पर छू कर ಕೆಲವರಿಗೆ ಕುತ್ತಿಗೆ ಅಗಾಡ್ಸಿ ಕೇಳಾತೋ ಎಲ್ಲೋ ಅಂತ ಹೇಳ್ತಾ ಇರ್ತೀನಿ. थोड़ा लोगों को ऐसे हिलाकर समझ आ रहा है या ಶರೀರ नहीं ಎಲ್ಲಿರ್ತದೆ? पूछते हैं. शरीर तो यहाँ पर है. ನೀವು ಧ್ಯಾನ ಕೊಡೋದಾಗಿದ್ರೆ अगर आप ध्यान देंगे तो ನಿಮ್ಮನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ. आपको वो बदल सकता है. ನೀವು ಯೋಚನೆ ಮಾಡುವ ರೀತಿ ಬದಲಾಗ್ಲಿಕ್ಕೆ ಸಾಧ್ಯ. आपका सोचने का ढंग बदलता है. ನೀವು ತಿಳ್ಕೊಳ್ಳೋದಾಗಿದ್ರೆ अगर आप इसे समझेंगे तो ನಿಮ್ಮ ಜೀವನ ಬದಲಾಗ್ಲಿಕ್ಕೆ ಸಾಧ್ಯ. आपका जिंदगी बदल सकता है. ಕೇಳ್ತಾ ಇದ್ದೀರಾ? क्या आप सुन रहे हैं? ಎಲ್ಲ ಇಲ್ಲಿದೆ. सब कुछ यहाँ पर है. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಬುದ್ಧಿ ಅನ್ನೋದು, ಬುದ್ಧಿ ಅನ್ಲಿಕ್ಕೆ ಬರೋದಿಲ್ಲ, ಈ ಮೆದುಳು ಅಥವಾ ಬುದ್ಧಿ. जब हम मन कहते हैं ಹೆಂಗೆ ಗೊತ್ತಾದು? वो कैसे है आप जानते हो? ಒಂದ್ ರೀತಿ ಏನನ್ನ ಅದಕ್ಕೆ ನಾನು ಬೆಳಗ್ಗೆ ಏನೋ ಒಂದು ಸರಿ ಶಬ್ದ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಕನ್ನಡದಲ್ಲಾದ್ರೂ ಸಿಗ್ತದ ಅನ್ಕೊಂಡಿದ್ದೆ, ಇನ್ನೂ ಸಿಗ್ತಾ ಇಲ್ಲ. ಒಂದು ಹೆಂಗಪ್ಪ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. एक छोटा सा उदाहरण मैं आपको दूंगा. ಒಂದು ಬಾಟಲ್ ತಕೊಳ್ಳಿ. एक बॉटल आप लीजिए. ಬಾಟಲ್ ಗೊತ್ತಲ್ಲ? बॉटल आप जानते हो ना? ಏನ್ ಹಾಕೋಣ? ಮೊದಲು ಅದ್ರಲ್ಲಿ ಸ್ವಲ್ಪ ಅನ್ನ ಹಾಕೋಣ, पहले उसमें थोड़ा चावल डालेंगे, ಆಮೇಲೆ ಎಣ್ಣೆ ಹಾಕ್ರಿ, उसके बाद तेल डालिए, ಆಮೇಲೆ ಒಂದು ಪೇಡೆ ಹಾಕ್ರಿ, उसके बाद एक पेड़ा डालिए, ನಂತರಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ, उसके बाद थोड़ा सा लहसुन डालिए, ನಂತರ ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕ್ರಿ, उसके बाद थोड़ा टूथपेस्ट आप डालिए, ಇನ್ನು ಉಳಿತಂದ್ರೆ ಸ್ವಲ್ಪ ಶಾಂಪೂ ಹಾಕ್ರಿ, और बचा है तो थोड़ा शैम्पू आप ಈಗ डालिए. ಒಂದು ಅದ್ರ ಚಿಕನ್ ಪೀಸ್ ಹಾಕ್ರಿ. अब उसमें एक चिकन पीस डालिए. ಹೆಂಗ ಅನಿಸ್ತದೆ ಕೇಳಲಿಕ್ಕೆ? ಈಗ सुनने के ಅದನ್ನ लिए ಶೇಕ್ कैसे ಮಾಡ್ರಿ. लगता है? अब उसे अच्छे से हिलाइए. ಹೆಂಗ ಅನಿಸ್ತದಲ್ಲ? कैसे लगता है ಅಪ್ಪ, ना? ಕೇರ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಬುದ್ಧಿನ ಹಂಗಾಗುತ್ತೆ. अगर ख्याल नहीं रखेंगे तो हमारा मन भी ऐसे ही हो जाएगा. ಪ್ರೀತಿನೂ ಐತೆ, प्यार भी है, ಸಿಟ್ಟು ಐತೆ, गुस्सा भी है, ಶಾಂಪೂನು ಬಂತು, ಬಿರಿಯಾನಿನೂ ಬಂತು. शैम्पू भी आया, बिरयानी भी आया. ವ್ಯತ್ಯಾಸ ಅರ್ಥ ಆಗ್ತೈತಾ? व्यत्यास आप समझ पा रहे हो? ಈ ಮನಸ್ಸನ್ನ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಪ್ರಜ್ಞೆ ಅಂತೀವಿ. ಪ್ರಜ್ಞೆ, ತಿಳುವಳಿಕೆ. उसे हम इंग्लिश में जो है Sorry, होश, कन्नड़ದಲ್ಲಿ. कन्नड़ा में प्रज्ञे कहते हैं, ಇಂಗ್ಲಿಷ್ होश ನಲ್ಲಿ कहते हैं. ಕಾನ್ಶಿಯಸ್ನೆಸ್ ಅಂತೀವಿ. इंग्लिश में हम कॉन्शियसनेस कहते हैं. ಈಗ ಯಾರಾದ್ರೂ ಈಗ ನೀವು ಮಾರ್ಕೆಟ್ ಬಹಳ ಸರಳವಾಗಿ ಮಾತಾಡ್ತೀನಿ. ಇವತ್ತು ನಾನು ಜಾಸ್ತಿ ಅಲ್ಲಾಡಿಸಿ ಏನೋ ಕಣ್ಣೀರಿಟ್ಟು ತಲೆ ತಿಡಿದು ಎಲ್ಲ ಹಲ್ಲು ಬೀಳುವಂಗೆ ಅಲ್ಲಾಡಿಸಿ ಏನೋ ಅದಕ್ಕೆಲ್ಲ ಹೋಗೋದಿಲ್ಲ. अब ज्यादा चिल्लाना या फिर हिलाना उसके अंदर मैं नहीं जाऊंगा. ಹಲೋ, ಯಾಕಂದ್ರೆ ಸ್ವಲ್ಪ ತಿಳ್ಕೊಳ್ಳೋದು ಎಕ್ಸರ್ಸೈಸ್ ಇದೆ. क्योंकि थोड़ा समझना वो एक ಆಗ್ಬಹುದಾ? एक्सरसाइज है. क्या हो सकता है? ಆಮೇನ್, आमेन, ಆಮೇನ್, आमेन, ಆಮೇನ್. आमेन. ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರ್ತಿರಪ್ಪ, बाजार में आप जाते रहते ನಿಮ್ हो, ಬಹಳ ಕ್ಲೋಸ್ ಇದ್ದವ್ರು आपको बहुत ही क्लोज निकट रहने वाले ಅಂದ್ರೆ ನಿಮ್ ಪಕ್ಕದಲ್ಲೇ ಒಯ್ ಅಂತ ಹೋಗ್ತಾರೆ. ऐसे ही आपके बगल से ನೀವು चलते ನೋಡ್ತೀರಾ? जाते हैं, आप उन्हें देखते हो. ಅವರು ಏನೋ ನೋಡ್ದಂಗ ಅನಿಸುತ್ತೆ, ಅದು ಗ್ಯಾರಂಟಿ ಇಲ್ಲ. देखा है ऐसे लगता है लेकिन गारंटी नहीं ನಿಮ್ಮಿಂದ है. ನಿಮ್ ಹೆಂಡತಿ ಕೂತವಳೆ, आपके पीछे आपकी पत्नी बैठी ಅಥವಾ है ಮಗಳು, या फिर बेटी friend, बैठी है, ಏನೋ. दोस्त बैठी है. ಏನಂತೀರಾ ನೀವು? आप क्या कहते हो? ಹೆಂಗ ಅರಿವಿಲ್ದ ಹೊಂಟಾವ कैसे बिना होश का जा रहा है? ಅಂದ್ರೆ उसका मतलब ಲಕ್ಷ್ಯ ಇಲ್ಲ, उसको ध्यान नहीं है, ಅರಿವಿಲ್ಲ. वहां पर उसको होश नहीं ಯಾರಾದ್ರೂ है. ಹೇಳ್ತಾರ ಅರಿವು? कोई तो कहिए होश. ಅರ್ಥ ಆಗ್ತದ ಅರಿವು ಅಂದ್ರೆ? आप होश यानी ಅದಕ್ಕೆ समझते ಇಂಗ್ಲಿಷ್ ನಲ್ಲಿ हैं. ಕಾನ್ಶಿಯಸ್ನೆಸ್ ಅಂತೀವಿ. उसे इंग्लिश में हम कॉन्शियसनेस कहते हैं. ಅರಿವು ಅಥವಾ होश ತಿಳುವಳಿಕೆ, या फिर एक समझ ಎಚ್ಚರ. या फिर चौकस रहना. ಅರ್ಥ ಆಗ್ತದ ಇದು? आप समझ रहे हैं? ತಿಳುವಳಿಕೆ, समझ, ಅರಿವು, होश ಎಚ್ಚರ. या अर्थ फिर ಆಗ್ತದ? प्रतिज्ञा. ಆಮೇನ್, ಆಮೇನ್. ಹಂಗಂದ್ರೆ ಏನು? इसका मतलब क्या है? ಅಂದ್ರೆ उसका मतलब ಈ 5 ಇಂದ್ರಿಯಗಳು ಗೊತ್ತಾ? आप 5 ಇಂದ್ರಿयों के बारे में जानते हैं? ಇವ್ಯಾವ ಮಂತ್ರಿಗಳು ಪಾಸ್ಟ್ರೆ? पासवान जी ये कौन से मंत्री है? ಈ 5 ನೋಡಿ, ನಿಮ್ಮ ದೊಡ್ಡ ವೈರಿ ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. आपका बड़ा सा दुश्मन बाहर नहीं बल्कि आपके अंदर ಎಲ್ಲಿ? ಆ ही ಬಾಟ್ಲ್ है. ಅಲ್ಲಿ. कहां पर? उस बॉटल में.
ಆಮೇನ್. ಆಮೆನ್. ನಾವು ಕೇರ್ ತಗೊಳ್ಳಿಲ್ಲ ಅಂದ್ರೆ अगर हम उसका ख्याल नहीं रखेंगे तो ಡೇಂಜರ್ ಆಗುತ್ತೆ. बहुत खतरनाक हो सकता है. ಅದ್ರಲ್ಲಿ ಸಿಕ್ಕದನ್ನೆಲ್ಲ ಹಾಕೊಂತಂದ್ರೆ उसमें जो मिला उसे सब भरते ತುಂಬಾ problem जाएंगे ಆಗುತ್ತೆ. तो बहुत तकलीफ होगा. ಕೇಳ್ತಾ ಇದ್ದೀರಾ? आप सुन रहे हैं? ಕಾನ್ಶಿಯಸ್ ಅಂತ ಹೇಳ್ತೀವಿ. हम होश कहते हैं, ಜ್ಞಾನ, ಸಾರಿ ತಿಳುವಳಿಕೆ समझ कहते हैं, ಅಥವಾ ಎಚ್ಚರಿಕೆ. या फिर जागरूक ಇನ್ನು रहना. ಈಸಿಯಾಗಿ ಅರ್ಥ ಮಾಡಿಸ್ಬೇಕಂದ್ರೆ और भी आसान तरीके से अगर मैं बता पाऊंगा तो ಯಾರೋ ಬಿದ್ದಿರ್ತಾರೆ. कोई तो यहाँ पर गिरा होता है, ನೀವು ಇಲ್ಲೆಲ್ಲ ಎಲ್ಲೋ कहीं तो गिरा है, ಒಬ್ರು ಯಾರೋ ಬಿದ್ದಿರ್ತಾರೆ. कोई तो कहीं तो गिरा है. ಜನ ಕೇಳ್ತಾರೆ ಏನಾಯ್ತಂದ, लोग पूछते हैं क्या ನೀವು हुआ, ಹೇಳ್ತಾರ ಎಚ್ಚರ ತಪ್ಪವನೆ, आप कहते हो बेहोश हो गया है, ಎಚ್ಚರ ಪ್ರಜ್ಞೆ ತಪ್ಪಿದ್ದಾರೆ. वो बेहोश हो चुका है. ಪ್ರಜ್ಞೆ ಎಚ್ಚರ ಅಂದ್ರೆ ಗೊತ್ತಾಗುತ್ತಾ? होश यानी आप जानते ಅದ್ರ हैं ಅರ್ಥ ಏನು? उसका मतलब क्या है. ಅವ್ರಿಗೆ ಆಜು ಬಾಜು ಏನಾಗತ್ತೈತಿ ಏನು ಅರಿವು उसको अगल इल्ला। बगल में क्या हो रहा है कुछ उसको समझ नहीं आदरे- है, लेकिन ಹಲೋ ಆದ್ರೆ लेकिन ಶ್ವಾಸ ಚಾಲು ಐತೆ, उसका सांस चालू है, चल रहा है, ಹಾರ್ಟ್ ಚಾಲು ಐತೆ, उसका धड़कना चालू है, ಪಲ್ಸ್ ಚಾಲು ಐತೆ, पल्स उसका चालू है, ಆದ್ರೆ ಕಣ್ ತೆಗಿತಾ ಇಲ್ಲ, लेकिन आंख नहीं खोल रहा. ಮಾತಾಡಿದ್ರೆ ರೆಸ್ಪಾನ್ಸ್ ಇಲ್ಲ. अगर बात करते तो कोई प्रतिक्रिया ಏನಕ್ಕೆ? नहीं है. किस लिए? ಅರಿವು ತಪ್ಪಿದೆ. वो बेहोश ಅರಿವು हो ಅಂದ್ರೆ चुका है. होश यानी ಅರಿವು ಅಂದ್ರೆ होश यानी ನಿನ್ನ ಸುತ್ತಲಿರುವಂತ ಪರಿಸರಕ್ಕೆ ಪ್ರತಿಕ್ರಿಯೆ आपके इर्द ಕೊಡ್ಲಿಕ್ಕೆ गिर्द ಕ್ಷಮತೆ. आपके इर्द गिर्द रहने वाले परिसर जो है उसके लिए अर्थ जो हम आता है? प्रतिक्रिया देते हैं. ಒಂದು ಸುಂದರವಾದ ಹೂ ನೋಡ್ತೀರಾ, एक सुंदर सा फूल आप देखते हो, ಬ್ಯೂಟಿಫುಲ್ ಆಗಿರ್ತದೆ. वो बहुत ही सुंदर नजर आता है. ಅರಿವಿರೋರು होश में रहने वाले ಸುಮ್ಮನೆ ಹೋಗೋದಿಲ್ಲ. ऐसे ही नहीं जाते. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಇದೆ? कितने लोगों को ये समझ आ रहा है? ಅದನ್ನ ನೋಡ್ತೀರಾ ಇಲ್ಲ? आप उसे देखते हो या नहीं? ನೋಡೋದು, देखना, ವಾಸನೆ ತಗೊಳ್ಳೋದು, सूंघना, ಕೇಳೋದು, सुनना, ಮಾತಾಡೋದು, बात करना, ಸಾರಿ ರುಚಿ ನೋಡೋದು, स्वाद देखना ಚರ್ಮಕ್ಕೆ ಮುಟ್ಟಿದ್ದು ಅರಿವಾಗೋದು, और महसूस करना, ಇವೆಲ್ಲ ये सारे ಅರಿವಿಗೆ ಬರ್ತದೆ, होश के अधीन में आते ತಿಳುವಳಿಕೆಯಲ್ಲಿ हैं. ಬರ್ತದೆ. समझ के अधीन में वो आते हैं. ಇವತ್ತೇನಾದ್ರೂ ನೀವು ಧ್ಯಾನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ, अगर आज के दिन अगर आप ध्यान नहीं देंगे तो ಇವತ್ತಿನ ದಿನ ವೇಸ್ಟ್ ಆಗುತ್ತೆ. आज का दिन व्यर्थ हो ಇದೆಲ್ಲ जाएगा. ಇದರಲ್ಲಿ ಬರ್ತದೆ. ये सब कुछ किस में आता है? ಅರಿವು ನಿಮ್ಮ ಮನಸ್ಸಿನ ಅರಿವಿಗೆ ಬರ್ತದೆ, आपके मन के होश में वो समझ में आता ತಿಳುವಳಿಕೆ है. ಅಥವಾ ಎಚ್ಚರದಲ್ಲಿ ಬರ್ತದೆ. समझ या फिर होश में ತಿಳುವಳಿಕೆಗೆ वो आता ಬರ್ತದೆ. है. समझ में वो आता है. ಯಾರೋ ಮದುವೆ ಅಲ್ಲಪ್ಪ, किसी शादी में ಏನೋ ಬಟ್ಟೆ ಸರಿದ್ ಬಿಟ್ಬಿಟ್ಟದ, वहाँ पर उसका कपड़ा नीचे गिर जाता ಲಕ್ಷ್ಯ है, ಇರೋದಿಲ್ಲ. उसको ध्यान नहीं ಹಿರಿಯರು रहता. ಏನಂತಾರೆ, बुजुर्ग लोग क्या कहते ಹೆಂಗ हैं? ಮೈ ಮೇಲಿಂದ ಅರ್ಬಿದ ಅರಿವು ಇಲ್ದಂಗ್ ಕುಂತಾಳ ನೋಡಂತಿರಲ್ಲ. वो बदन पर रहने ಈಗ वाले ಅರ್ಥ कपड़ों ಆಗ್ತದಲ್ಲ? पर भी होश नहीं है कहते हैं. ನಾನು ಹುಡುಕಾತೇನೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹೋಗ್ತೇನೆ ತಲೆಯಲ್ಲಿ ಅಂತ. मैं भी ढूंढ रहा हूँ कहाँ से ದೊಡ್ಡ प्रारंभ ಸರ್ಕಸ್ करूँ तो ಮಾಡ್ಬೇಕಾಗ್ತದೆ, सिर में ಗೊತ್ತಿಲ್ಲ जाए. ನಿಮಗೆ. आप नहीं जानते, बहुत करेक्ट सर्कस करना पड़ता है. सही है. ಮೈ ಮ್ಯಾಗ ಅರಿವು ಇಲ್ದಂಗ್ ಕುಂತ ನೋಡಂತಿರಲ್ಲ. उसको होश भी नहीं है, उस तरीके से बैठा है कहते हैं या ಮೈ नहीं? ಮ್ಯಾಗಿಂದ ದುಪ್ಪಟ್ಟ ಬಿದ್ದಿದ್ದು ಅರಿವು ಇಲ್ಲಿ ನೋಡಕ್ಕೆ ಅಂತಿರಲ್ಲ. बदन पर से दुपट्टा गिरा हुआ भी उसे समझ नहीं आ रहा. आप ನೀವು ಅಲ್ಲಿ कहते ಕಿವ್ಯಾಗ हो, ಅಂತೀರಿ, ನಾ ಇಲ್ಲಿ ಮೈಕ್ನಾಗ ಅನ್ನತ್ತೇನೆ, ಅಷ್ಟೇ ಫರ್ಕ್. ನೀವು ಅಂತೀರಿ, ನಾವು ಅಂತೀವಿ, ಅದನ್ನ ಇದ್ದಿದ್ದು ಹೇಳ್ತೇನೆ. ಅಲ್ಲ ಅರಿವು ಅಂತಿರಲ್ಲ, आप कहते हो या नहीं? ಅದಕ್ಕೆ ಅರಿವು ಅಂತೀವಿ. उसे हम होश कहते हैं. ಏನಾದ್ರು ನಿಮ್ಗೆ ಕೊಡ್ಲಿಕ್ಕೆ ಬಂದಾಗ अगर कुछ देने के लिए आपको आते हैं, ಅಂದ್ರೆ ಈಗ ಸಭೆಯಲ್ಲಿ ಮಲ್ಕೊಳ್ಳೋರು ಅರಿವಿಲ್ದವ್ರು, उसका मतलब कलीसिया में जो सोते हैं वो ಎಲ್ಲರೂ होश में ಪಕ್ಕದೊಳಗೆ नहीं है. ಮಲ್ಕೊಳಕ್ ಹೋಗ್ಬೇಡ, ಅರಿವು ಇಲ್ದವ್ ನೋಡಿ ನೀನು ಅಂತ. अपने बगल वाले से कहिए मत सोना, ಇಲ್ಲಾಂದ್ರೆ ಅರಿವಿಲ್ದವ್ ನೀನು. नहीं तो आप होश खो बैठोगे. ಹಲೋ, ನಾವ್ ವ್ಯತ್ಯಾಸ ಅರ್ಥ ಆಗ್ತದ? ಯಾರು ಹೇಳ್ತಾರ ಅರಿವು? कोई तो कहिए होश. ಮನುಷ್ಯ मनुष्य ಅರಿವಿನಲ್ಲಿ ಜೀವಿಸೋದಿಲ್ಲ. वो होश में नहीं जीता. ನಾನು ಹೇಳಿದ್ನಲ್ಲ, मैंने ಸುಮ್ಮನೆ कहा ಹಿಂಗೆ ಹಿಂಗೆ ಅದು ಕಾರ್ ಮುಂದೆ ಡಾಲ್ ಇರ್ತದಲ್ಲ, कार के सामने डॉल रहता है ना, ಸಚ್ ಬಿ ಬೋಲೋ झूठ भी बोलो, ಬೇಡದಲ್ಲ. ऐसे मत कीजिए. ಇದು ಇಲ್ಲಿರ್ಲಿ, ಈ कान ಕಡೆ, यहाँ पर रहे, ಇದು ಈ ಕಡೆ ಇರ್ಲಿ. ये भी यहाँ पर ಯಾಕಂದ್ರೆ रहे. ಇಂಥ ಟಾಪಿಕ್ಗಳು ಮೊದ್ಲೇ ಕಷ್ಟ. क्योंकि ऐसे टॉपिक पहले ही कठिन होते ಮತ್ತೆ हैं. ಯಾಕೆ ಹೇಳ್ತೀರಾ? फिर क्यों आप बताते ನೀವು हो? ಬೆಳಿಬೇಕಲ್ಲ, आपको बढ़ना है ना, ಬೆಳಿಬೇಕು ಬೇಡ? आपको बढ़ना है या नहीं? ಇಲ್ಲಾಂದ್ರೆ ಮತ್ತೆ ಮುಂದಿನ ವರ್ಷ ಅದೇ ರಾಡಿ ಆಗುತ್ತೆ ಜೀವನದಲ್ಲಿ. ಬೇಡ, नहीं तो फिर से जिंदगी में ಹೇಳ್ಬೇಕಾ वही ಬೇಡ? कीचड़ आएगा. ಹೇಳ್ಬೇಕಲ್ವಾ? आपको बढ़ना है ना. ಆಮೇನ್. आमेन. ಮನುಷ್ಯನ ಅಸ್ತಿತ್ವ मनुष्य का अस्तित्व ತಿಳುವಳಿಕೆಯಲ್ಲಿದೆ ಅಂತ ನಾವು ಅಂದ್ಕೊಳ್ತೀವಿ. समझ में है, होश में है कि हम सोचते हैं. ಮನುಷ್ಯನ ಅಸ್ತಿತ್ವ ತಿಳುವಳಿಕೆಯಲ್ಲ. जो है वो होश में नहीं है. ಕೇಳ್ತಾ ಇದ್ದೀರಾ? आप समझ रहे हैं? ತಿಳುವಳಿಕೆ, ಏಯ್ ಕೇಳು, सुनिए, ತಿಳುವಳಿಕೆ समझ ಭೂಮಿ ಮೇಲೆ ನಿನಗೆ ಬದುಕಲಿಕ್ಕೆ ಒಂದು ಸಾಧನ ಮಾತ್ರ. पृथ्वी पर जीने के लिए आपके लिए सिर्फ एक साधन है.
ಅರ್ಥ ಆಯ್ತಾ? आप समझ रहे ಅಂದ್ರೆ हैं? उसका मतलब ನಿನ್ನ ಕಾರ ಹತ್ತಿದ್ರೆ ನೀರು ಕುಡಿಬೇಕಂತ ಅರಿವು ಬರಬೇಕು. आपको टीका लगता है तो पानी पीना है कि ಇಲ್ಲ समझ ಅಂದ್ರೆ लेना ಏನಾಗುತ್ತೆ? है, नहीं तो क्या होता ಎಲ್ಲ है, ಸುಟ್ಕೊಂಡ್ ಬಿಡ್ತೀಯಾ? सब जल ಹಂಗ जाएगा। ಆಗಬಾರ್ದು. ऐसे नहीं होना ಅದಕ್ಕೆ ಒಂದು है, ತಿಳುವಳಿಕೆ ಕೊಡಲ್ಪಟ್ಟಿದೆ, इसीलिए एक समझ दिया गया ಒಂದು है, ಅರಿವು ಕೊಡಲ್ಪಟ್ಟದ. एक समझ होश आपको दिया गया है। ಆದ್ರೆ ಮನುಷ್ಯನ ಅಸ್ತಿತ್ವ लेकिन मनुष्य का अस्तित्व ತಿಳುವಳಿಕೆಯಲ್ಲಿಲ್ಲ, समझ में नहीं है। ಇನ್ನೊಂದಿದೆ, और एक है, ಅದಕ್ಕೆ ಉಪಪ್ರಜ್ಞೆ ಅಂತೀವಿ. उसे हम ಉಪಪ್ರಜ್ಞೆ, ಸಬ್ ಕಾನ್ಶಿಯಸ್. उसे हम अवचेतना कहते हैं। ಬೆಳಗ್ಗೆ ಇಂಗ್ಲಿಷ್ ನಲ್ಲಿ ಹೇಳಿದೆ, ಸ್ವಲ್ಪ ಎಡವಟ್ ಆಗ್ಬಿಡುತ್ತೆ ಕನ್ನಡದಲ್ಲಿ ಹೇಳಿದ ತಕ್ಷಣ. ಸಬ್ ಕಾನ್ಶಿಯಸ್ನೆಸ್, उसे हम अवचेतना कहते हैं। ಉಪಪ್ರಜ್ಞೆ. उसे हम अवचेतना कहते हैं। ಉಪಪ್ರಜ್ಞೆ ಅಂದ್ರೆ ಏನು अवचेतना यानी क्या है? ಕೇಳಿದ್ರ? आपने सुना? ಈಗ ಹಿಂಗ್ ಹೊಳದ್ನ, अब इस तरफ में मुड़ा, ಎನಿವೆ ತಡಿ ನಂದೇ ಹೇಳೋಣ. ಮೊದಲದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ. पहले इसे आप समझ लीजिए। ಒಬ್ಬ ದೇವಕ ಸೇವಕರು ಬಹಳ ಸುಂದರವಾಗಿ ಹೇಳಿದ್ರು एक ಇದನ್ನ. परमेश्वर के दास ने इसे बहुत सुंदर तरीके से कहा है। ಏನಪ್ಪಾ ಅಂದ್ರೆ, वो क्या है? ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ನು. परमेश्वर ने पृथ्वी और आकाश को रचा। ಭೂಮಿ ಮೇಲೆ पृथ्वी के ऊपर ಎಲ್ಲಾ ರೀತಿಯ ಕಾಯಿಪಲ್ಯ ಬೆಳೆದ್ಕೊಳ್ಳಿ ಅಂತ ಹೇಳ್ದ. हर तरीके का उपज तरकारी बड़े के उन्होंने ಆದ್ರೆ ಮುಂದಿನ सोचा। ಲೈನ್ ಏನ್ ಹೇಳ್ತದ ಅಂದ್ರೆ, लेकिन आगे वाला लाइन क्या कहता है? ಇನ್ನೂ ಏನು ಬೆಳೆದಿರ್ಲಿಲ್ಲ. अभी वहां पर कुछ भी नहीं उगा था। ಯಾಕೆ? क्यों? ಯಾಕಂದ್ರೆ क्योंकि ದೇವರು ಇನ್ನೂ ಮಳೆಯನ್ನ ಕಳಿಸಿರ್ಲಿಲ್ಲ. परमेश्वर ने अभी बारिश को नहीं भेजा था। ಅಂದ್ರೆ ದೇವರು ಹೇಳಿದಂತ ವೆಜಿಟೇಬಲ್ ಬೆಳಿಬೇಕಂದ್ರೆ उसका मतलब परमेश्वर से कहा गया तरकारी बढ़ना है तो उगना मಳೆ है, ಬರ್ಬೇಕು. तो बारिश को आना है। ಮಳೆಯನ್ನು ಯಾರು ಕಳಿಸ್ಬೇಕು? बारिश कौन भेजना है? ಹೇಳಿದವನೇ. जिसने कहा उसी को भेजना ಯಾರದು? है। वो कौन है? ಕೇಳ್ತಾ ಇದ್ದೀರಾ? क्या आप सुन रहे हैं? ಯಾಕೆ ಅವನು ಇನ್ನೂ ಮಳೆ ಕಳಿಸಿರ್ಲಿಲ್ಲ? क्यों परमेश्वर ने अभी बारिश को नहीं ಅಲ್ಲಿ भेजा ಮುಂದಿನ था? ವಾಕ್ಯ ಏನ್ ಹೇಳ್ತದಂದ್ರೆ, वहां पर मूल वचन क्या कहता है? ಯಾಕಂದ್ರೆ क्योंकि ಭೂಮಿಯನ್ನ ಉಳುವುದಕ್ಕೆ पृथ्वी को खोदने के लिए, खेती करने के लिए, ಉಳೋದಕ್ಕೆ खेती करने के ಇನ್ನೂ लिए ಮನುಷ್ಯನ ಉತ್ಪತ್ತಿ ಆಗಿರ್ಲಿಲ್ಲ. अभी मनुष्य का उत्पन्न नहीं हुआ था। ಅಂದ್ರೆ ಮನುಷ್ಯನಿಲ್ಲದೆ ಮಳೆ ಬಂದ್ಬಿಟ್ಟಿದ್ರೆ उसका मतलब मनुष्य के बगैर अगर बारिश आ जाता, ಅದು ಸಿಕ್ಕಂಗೆ ಬೆಳೆದ್ಬಿಡೋದು. वो जैसे चाहिए वैसे उग जाता। ಅದು ಯಾರಿಗೆ? वो भी किसके लिए? ಮನುಷ್ಯನಿಗೆ. मनुष्य के लिए। ಕರೆಕ್ಟಾ? सही है। ಆದ್ರೆ लेकिन ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ, ಉಸೆ- ಅದನ್ನ ಸಂಭಾಳಿಸೋನು ಇಲ್ಲದನೆ, उसे बिना कोई संभालने वाला रहने के वजह से ದೇವರು ಅದನ್ನ ಉಂಟು ಮಾಡ್ಲಿಲ್ಲ. परमेश्वर ने उसे नहीं रचा। ನಿನ್ನ ಜೀವನದಲ್ಲಿ आपकी जिंदगी में ಒಂದು ದೊಡ್ಡ ಆಶೀರ್ವಾದ, ದೊಡ್ಡ ಸಂಗತಿಯನ್ನ ದೇವರು ಕೊಡೋದಕ್ಕಿಂತ ಮುಂಚೆ एक बड़े से विषय को परमेश्वर देने से पहले ಅದನ್ನ ಸಂಭಾಳಿಸುವುದಕ್ಕೆ ಮೊದಲು ನಿನ್ನನ್ನ ತಯಾರು ಮಾಡ್ತಾನೆ. उसे संभालने के लिए पहले आपको वो तैयार करते हैं। ಪಾಸ್ಟ್ರೇ, पासवान जी, ದೊಡ್ಡದು ಯಾಕೆ ಆಗ್ತಾ ಇಲ್ಲ? बड़ा क्यों नहीं हो रहा? ನೀನು ಕಲಿತಾ ಇಲ್ಲ. आप सीख नहीं रहे हो। ನಿನ್ನ ಜೀವನದಲ್ಲಿ आपकी जिंदगी में ಯಾವುದನ್ನ ನೀನು ಸಂಭಾಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲೋ ಅದು ನಿನ್ನನ್ನ ಬಿಟ್ಟು ಬಿಡ್ತದೆ, जो चीज को आप संभाल नहीं सकते वो आपको छोड़ देता है, ಕಳ್ಗೆ ಹೋಗ್ಬಿಡ್ತದೆ. वो खो जाता है। ಉದಾಹರಣೆಗೆ उदाहरण के ದೇವರೇನು लिए ಹೇಳಿದ್ರು? परमेश्वर ने क्या कहा? ಜೀವವನ್ನ, जीवन को ಮರಣವನ್ನ और मृत्यु को ನಿಮ್ಮ ಮುಂದಿಟ್ಟಿದ್ದೇನೆ. तुम्हारे सामने मैंने रखा है। ನೀರು पानी ಶರೀರಕ್ಕೆ 90% शरीर के लिए 90% ಜೀವ. जीवन है। ಪೆಪ್ಸಿ पेप्सी ಸತ್ಯ ಹೋಗ್ತಿ ಹಂಗೆ ಕುಡ್ಕೊಂತಿದ್ರೆ ऐसे ही पीते रहेंगे तो मर जाएंगे। ಜೀವ, जीवन ಮರಣ और मृत्यु ನಿನ್ನ ಮುಂದಿಟ್ಟಿದ್ದೀನಿ. आपके सामने मैंने रखा है। ನಿನಗೆ तुम्हें ಅರಿವು ಕೊಟ್ಟಿದ್ದೀನಿ, समझ मैंने दिया है, ಆರಿಸಿಕೊಳ್ಳೋ ಅರಿವು ಕೊಟ್ಟಿದ್ದೀನಿ. चुनने का समझ मैंने तुम्हें दिया है। ಪಾಸ್ಟರ್ ನನ್ನ ಜೊತೆಗೆ ಹಿಂಗೆ ಯಾಕಾಯ್ತು? पासवान जी मेरे साथ ऐसे क्यों हुआ? ಈ ಸಂದೇಶದ ಅಂತ್ಯದೊಳಗೆ ಅದಕ್ಕೆ ಉತ್ತರ ಪಡ್ಕೊಳ್ಳೋಣ. इस संदेश के अंत तक उसके ಈಗ उत्तर को हम interest ಇದೆಯೋ ಇಲ್ವೋ? ढूंढेंगे। क्या ये दिलचस्प है या नहीं? ಕಲ್ತ್ಕೊಳ್ಬೇಕೋ ಬೇಡವಾ? सीखना है या नहीं? ಹಾಗಿದ್ರೆ ಧ್ಯಾನ ಕೊಡ್ಬೇಕು. ऐसा है तो आपको ध्यान देना है। ಕ್ಯಾಮ್ರಾದವರು ಬೇಗ ಮುಗಿಸ್ಕೊಂಡು ಕುತ್ಕೊಳ್ಬೇಕು. ಧ್ಯಾನ ಕೊಡ್ಬೇಕೀಗ. आपको अब ध्यान ಕೇಳ್ತಾ देना ಇದ್ದೀರಾ? है। क्या आप सुन रहे हैं? ನೀರು ಜೀವನೋ ಪೆಪ್ಸಿ ಜೀವನ? पानी जीवन है या फिर पेप्सी जीवन है? ಅರಿವಿದೆ ಅಲ್ವಾ ನಮಗೆ? हमको वो समझ है ಆ ना? ಅರಿವಿದ್ದಕ್ಕೆ ಸರಿಯಾದದನ್ನ वो ಆರಿಸ್ಕೊಳ್ತಿರ್ತಾನೆ. समझ है इसीलिए जो ठीक है उसी को चुनते हैं ना। ಆಮೇನ್. आमेन। ಚಾ ಇದೆ, चाह है, ನೀರೈತೆ, पानी है, ಆದ್ರೆ ದೇವರೇನ್ ಹೇಳ್ತಾ ಇದ್ದಾನೆ? लेकिन परमेश्वर क्या कह रहे हैं? ಜೀವವನ್ನ ಆರಿಸ್ಕೊಳ್ಳಿ. जीवन को चुन लेना। ಈಗ ಇದನ್ನ ನಾವು ಮ್ಯಾನೇಜ್ ಮಾಡ್ದಿದ್ರೆ, अब इसे हम नहीं संभालेंगे तो? ಇಲ್ಲಿ ನೋಡಿ ಮಿಸ್ ಮ್ಯಾನೇಜ್ಮೆಂಟ್. ಯವನಸ್ಥರಿದ್ದಾಗ ನಮ್ಮಪ್ಪ ಹೇಳ್ಕೊಂಡ್ರ, जब मैं जवान था मेरे पिता बहुत कहते ತಲೆಗೆ थे ಎಣ್ಣೆ ಹಾಕು, ತಲೆಗೆ ಎಣ್ಣೆ ಹಾಕು. बाल को तेल लगाना, तेल लगाना.
ಇದ್ದಿದ್ ಬ್ರದರ್, ಇದ್ದಿದ್ದು ಹೇಳ್ತಾ ಇದ್ದೇನೆ. जो है उसी को मैं कह रहा हूँ. ಇನ್ನೂ ನೆನಪಿದೆ ನನಗೆ. अभी भी मुझे ನಮ್ಮ याद ತಾಯಿ है. ಇದ್ರೆ ಸಾಕ್ಷಿ ಕೊಡೋರು, ಬಿಜಾಪುರದಲ್ಲಿ ಇದ್ದಾರೆ. मेरी माँ है तो गवाही बताती, वो बीजापुर में है. ಅಲ್ಲ, ಕೇಳ್ತಾ ಇದ್ದೀರಾ? आप सुन रहे हैं? ಆದ್ರೆ ಅವಾಗ ಏನು ತಲೆ ಹೊಳೆಯೋದಿಲ್ಲ. लेकिन तब दिमाग काम नहीं करता. ತಲೆ ಒಂದೇ ಸೈಕಲ್ ತಗೊಳ್ಳೋದು, ಓಡೋದು. एक दिमाग में एक ही चीज, साइकिल लेना बैट और बॉल तगड़ोದು, ಓಡೋದು. जाना, बैट बॉल लेना और भाग जाना. ಹೊರಗಡೆ ಫ್ರೆಂಡ್ ಮಾಡಿದ್ರ, ಈಗ ಮಾಡ್ಲಿಕ್ಕೆ ಬರೋದಲ್ಲ, ಸವಯಸಾತ ಸೀಟಿ ಹೊಡೆದ್ರೆ ಬಂದ ಅಂತ ಓಡೋದು. बाहर 2 सीटी मारता है तो बाहर ಹಾಕೊಳ್ಳಿಲ್ಲ जाना ತಲೆಗೆ है. ಎಣ್ಣೆ. मैंने सिर पर तेल नहीं लगाया. ಯಾವುದನ್ನ ನೀನು ಮ್ಯಾನೇಜ್ ಮಾಡೋದಿಲ್ಲೋ ಅದು ಬಿಟ್ಟು ಹೋಗ್ಬಿಡ್ತದೆ, ಅದನ್ನ ಕಳ್ಕೊಳ್ತೀಯಾ. जो आप संभाल कर नहीं रखते उसे आप खो देते हो. ಅದು ಸಂಬಂಧ ಆಗಿರಬಹುದು. वो एक रिश्ता हो सकता है. ನಮ್ಮಲ್ಲಿ ಕೆಲವರು ಇದ್ದಾರೆ, हम में से कई लोग हैं. ಸೋಮವಾರ ಮೊಬೈಲ್ ತಗೊಳ್ತಾರೆ, सोमवार मोबाइल वो लेते हैं, ಶುಕ್ರವಾರ ಬೆಳಿಗ್ಗೆ ಅದ್ರ ಮೇಲೆಲ್ಲ ಡಿಸೈನ್ಸ್ ಬಂದಿರ್ತದೆ. शुक्रवार सुबह तक उस पर पूरे डिजाइन आ जाते ಏನಾಯ್ತು हैं. ಸೋಮವಾರದಿಂದ ಶುಕ್ರವಾರವರೆಗೂ? सोमवार से लेकर शुक्रवार तक क्या हुआ? 2 ಸಲ ಬಿತ್ತು. 2 बार गिरा. ಈಗ ಅದ್ರೊಳಗಡೆ ಯಾವ್ದಾದ್ರು ಕಾಲ್ ಬಂದ್ರೆ अब उसके अंदर किसी का कॉल आता है तो 9 ನಂಬರಿನ ಮೊಬೈಲ್ ನಂಬರ್ 12 ನಂಬರ್ ಕಾಣ್ತೈತೆ. वहां पर 12 नंबर रहने वाला मोबाइल नंबर. ಯಾಕೆ? क्यों? ಮಿಸ್ಮ್ಯಾನೇಜ್ಮೆಂಟ್. वहां पर मिसमैनेजमेंट होता है. ವಾಟ್ ಯು ಕ್ಯಾನಾಟ್ ಮ್ಯಾನೇಜ್ ಯು ವಿಲ್ ಲೂಸ್ ಇಟ್. आप जिसे संभाल नहीं सकते आप उसे खो देते हो. ಸಂಬಂಧಗಳು, रिश्ते, ಆರೋಗ್ಯ, सेहत, ಹಣ पैसे. ಒಂದ್ ಸ್ವಲ್ಪ ಬಂದ್ಬಿಟ್ರೆ एक थोड़ा आ जाता है तो ಏನೋ ಪಿಂಜರದಲ್ಲಿರುವಂತ ಹುಚ್ಚನ್ ಬಿಟ್ಟಂಗ ಆಗ್ಬಿಡ್ತೀವಿ ನಾವು. वहां ಎಲ್ಲರೂ ಅವ್ರೆ ನಾವು. पर पिंजरे में से छोड़ने वाले पागल व्यक्ति के जैसे हम करते हैं. ಹಲೋ, ಆ ಮನೆಯಲ್ಲಿ उस घर में ಇದು ಒಂದ್ ಗೋಡೆ ये एक दीवार है. 10 ವರ್ಷದಿಂದ ಹಿಂಗ ಬಿದ್ದೈತೆ. 10 साल से ऐसे ही वो पड़ा है. ಯಾವುದೇ ಪ್ರಕಟಣೆ ಬಂದಿಲ್ಲ ನಮಗೆ ಅದ್ರ ಬಗ್ಗೆ. उसके बारे में कोई प्रकटीकरण हमें ಒಂದು नहीं आया. 10,000 ಕೈಯಲ್ಲಿ ಎಕ್ಸ್ಟ್ರಾ ಬಂದ್ರೆ अगर 10,000 हाथ में ज्यादा आता है तो ಹೆಂಡತಿಗೆ ಹೇಳ್ತೀವಿ, पत्नी से हम कहते हैं ಈ ಗೋಡೆ ಡಿಸೈನ್ ಮಾಡ್ಸೋನು. इस दीवार पर हम डिजाइन करेंगे. ಅದರ ಅರ್ಥ उसका मतलब ಕಾಂಚಾಣಂ ಎಂಟ್ರಿ. पैसे आए हैं. ಇರೋ 10,000 रहने वाला 10,000 ಅಯ್ಯ ಕರೆದ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಮಾಡ್ಬಿಟ್ವೆ. अच्छे से हमने उसे बना डिजाइन दिया, मार दे. डिजाइन बनाया. ಮಾರನೇ ದಿನ ಮಗ ಬಿದ್ದು ಕೈ ಮುರ್ಕೊಂಡ. अगला दिन गिरकर बेटा हाथ तोड़ लेता है. ಈಗ ಅಣ್ಣ ತಮ್ಮಂದ್ರ ಬಳಿಗೆ ಹೋಗ್ತೀವಿ, अब भाई बहन के पास जाते 8,000 हैं. ರೂಪಾಯಿ ಸಾಲ ಕೊಡಪ್ಪ. एक 8,000 ಈ कर्जा ಮಾರ देना. ಬೀಳ್ತಾನ ಗೊತ್ತಿರ ಪೇಂಟ್ ಮಾಡಿಸ್ತಿದ್ಲೋಪ. अगर ये गिरेगा के पता रहता तो मैं पेंट नहीं करवाता. ಅದನ್ನು ದೇವ್ರ ಮೇಲೆ ಹಾಕುದು. ದೇವ್ರು ಹಿಂಗೆ ಯಾಕೆ ಮಾಡಿದ? उसे भी परमेश्वर पर डाला. ಏಯ್, परमेश्वर ऐसे ದೇವ್ರು क्यों ಅರಿವು किया? ಕೊಟ್ಟಾನ್ರಿ. परमेश्वर ने आपको समझ दिया है. ಮ್ಯಾನೇಜ್ಮೆಂಟ್. ಮೊದಲು ಮಳೆಯನ್ನ ಕಳಿಸೋಕ್ಕಿಂತ ಮುಂಚೆ ದೇವರು ಆ ಮಳೆಯಿಂದ ಆಗುವಂತ ಪರಿಸ್ಥಿತಿಗಳನ್ನ ನಿಭಾಯಿಸುವುದಕ್ಕೆ ಮನುಷ್ಯನನ್ನ ತಯಾರು ಮಾಡಿದ. पहले बारिश भेजने से पहले उस बारिश के द्वारा Correct. निभाने वाला हर एक हालात को संभालने के लिए परमेश्वर ने मनुष्य को बनाया. ಯಾಕಂದ್ರೆ ಕಸ ಬೆಳೀತಂದ್ರೆ ಕೊಯ್ಲಿಕ್ಕೆ ಬೇಕಲ್ಲ ಒಬ್ರು. क्योंकि अगर ಮ್ಯಾನೇಜ್ಮೆಂಟ್. अनावश्यक घास आता है तो उसे काटने के लिए चाहिए ना Correct. मनुष्य. ಹೌದಾ ಅಲ್ವಾ? सही है या नहीं? ಈಗ अब ಇದರಲ್ಲಿ ದೊಡ್ಡ ಮ್ಯಾನೇಜ್ಮೆಂಟ್ ಏನಂದ್ರೆ ಇಲ್ಲಿದೆ ನೋಡಿ. इसमें सबसे बड़ा व्यवस्था यहाँ ಒಳಗಡೆ. पर है, अंदर. ಬಹಳ ಡೇಂಜರ್ ಇದು. ये बहुत खतरनाक है. ಕರೆಕ್ಟಾ? सही है. ನಿಮಗೆ ಬಹಳ ಡೇಂಜರ್ ಆಗಿರುವಂತ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ಹೊರಗಡೆ ಇಲ್ಲ, ಒಳಗಡೆನೇ ಐತೆ. आपके लिए एक बहुत ही खतरनाक वस्तु या फिर व्यक्ति बाहर नहीं है लेकिन आपके अंदर है. ಈ ಸೆಷನ್ ಇಂಟ್ರೆಸ್ಟಿಂಗ್ ಆಗ್ತದೆ, ಬಹಳ ಇಂಟ್ರೆಸ್ಟಿಂಗ್ ಐತೆ ಅನ್ನೋರು ಒಂದ್ಸಾರಿ ಇಂಟ್ರೆಸ್ಟಿಂಗ್ ಐತೆ ತಿಳ್ಕೊಳ್ಬೇಕು ನಾನು ಅನ್ನೋರು ಒಂದ್ಸಾರಿ ಆಮೇಲೆ ಅಂತ ಹೇಳಿ. मुझे ये समझना है कहने वाले. ಬ್ಯಾಡ್ರಿ ನಮ್ಮ ಅಲ್ಲಾಡ್ಸ್ರಿ ಅನ್ನೋರು ಒಂದ್ಸಾರಿ ಪ್ರೈಸ್ ಲಾರ್ಡ್ ಅಂತ ಹೇಳ್ರಿ. ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಈಗ सोचता हूँ कि आप यहीं पर ಇಲ್ಲಿವರೆಗೆ हैं. ಬಂದ್ರ ನನ್ನ ಜೊತೆಗೆ. यहाँ तक मेरे साथ आप ಇದರ आए. ಅರ್ಥ ಯಾವುದನ್ನ ನಾವು ಮ್ಯಾನೇಜ್ ಮಾಡೋದಿಲ್ವೋ इसका मतलब जिसको हम संभाल कर नहीं रखते ಅದನ್ನ ನಾವು ಕಳ್ಕೊಳ್ತೀವಿ. उसे हम खो देते हैं. ದೇವರಿಗೆ ಇಷ್ಟು ದೊಡ್ಡ ಸಭೆಯನ್ನು ಇವ್ರು ಮ್ಯಾನೇಜ್ ಮಾಡ್ತಾರಂತ ನಮ್ದು ಗೊತ್ತಾಗಿದೆ, ಅಷ್ಟೇ ಕೊಡ್ತಾನೆ. परमेश्वर इतना बड़ा कलीसिया ये संभाल सकते हैं पता चला है, उतना ही वो देते हैं. ಯಾಕೆ ನಾನು ಪ್ರತಿಯೊಂದು ಡಿಟೇಲಿಗೆ ಇವ್ರು ಬೆನ್ನತ್ತೀನಿ, ಸ್ಟೇಜ್ ಮೇಲೆ ಬೈತೀನಿ ಕೆಲವೊಮ್ಮೆ. क्यों कई बार मैं स्टेज पर से ही इन्हें चिल्लाता हूँ. ಯಾಕಂದ್ರೆ ನಿಮಗೆ ಸೇವಕರು ನಮ್ಮ ಜೊತೆ ಇರೋ ಕೇಳಿ, ನಿಮಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಅಂದ್ರೆ ದೇವ್ರು ಇದಕ್ಕಿಂತ ದೊಡ್ಡದು ಕೊಡೋದಿಲ್ಲ ನಿಮ್ಮ ಕೈಯಲ್ಲಿ. क्योंकि अगर आप संभालना नहीं जानते तो परमेश्वर इससे बड़े चीजें आपके हाथ में नहीं देंगे. ಎಲ್ರಿಗೂ ದೊಡ್ಡ ಸೇವೆ ಬೇಕು. सबको बड़ा सेवकाई चाहिए. ಏನ್ ಮಾಡೋರು ತಗೊಂಡು ಹಿಂಗ लेकर क्या करेंगे? ಇಲ್ಲ ತಾನೆ, नहीं ना, ಮ್ಯಾನೇಜ್ಮೆಂಟ್ ಬೇಕು. वहां पर व्यवस्था चाहिए. ಅದಕ್ಕೋಸ್ಕರ उसके लिए ಭೂಮಿ ಮೇಲೆ ಮ್ಯಾನೇಜಿಗೆ पृथ्वी पर व्यवस्था के लिए ದೇವರು ಅರಿವನ್ನ ಕೊಟ್ಟವನು. परमेश्वर ने समझ को दिया है. ಆಮೇನ್ आमेन ಆಮೇನ್ आमेन ಆಮೇನ್. आमेन.
ಆಮೇನ್. आमेन। ಅರ್ಥ ಆಯ್ತಾ? आप समझ रहे हो? ಅರಿವನ್ನ ತಿಳುವಳಿಕೆಯನ್ನು ಕೊಟ್ಟವನೆ. समझ को परमेश्वर ने दिया ಆದ್ರೆ है, ತಿಳುವಳಿಕೆಗೆ लेकिन उस समझ के लिए ಇನ್ನೊಂದು ಸಂಬಂಧ ಇದೆ. और एक रिश्ता है, ಅದರ ಹೆಸರು उसका नाम ಉಪಪ್ರಜ್ಞೆ. अवचेतन। ಉಪಪತ್ನಿ ಅಲ್ಲ. ಏನು? क्या है? ಉಪ ಪ್ರಜ್ಞೆ ಅಂದ್ರೆ अवचेतन, उसका मतलब ಸಬ್ಕಾನ್ಶಿಯಸ್ನೆಸ್. सब कॉन्शियसनेस। ಈ ಸಬ್ಕಾನ್ಶಿಯಸ್ನೆಸ್ ಏನಪ್ಪ? ये अवचेतन क्या है? ಕೇಳ್ತಾ ಇದ್ದೀರಾ? सुन रहे हैं? ನಾನೇನ್ ಹೇಳ್ದೆ? मैंने क्या कहा? मनुष्य ಪ್ರಜ್ಞೆಯಲ್ಲಿ ಅಸ್ತಿತ್ವದಲ್ಲಿಲ್ಲ. होश में अस्तित्व में नहीं है, ಅದು ಬರೀ ಜೀವನಕ್ಕಾಗಿ ದೇವರು ಕೊಟ್ಟಿರೋ ಬುದ್ಧಿ. वो सिर्फ जिंदगी चलाने के लिए परमेश्वर से दिया गया एक ಆದ್ರೆ समझ बुद्धि ನಿಜವಾದ है, ಮನುಷ್ಯನ ಅಸ್ತಿತ್ವ लेकिन हकीकत में एक मनुष्य का अस्तित्व ಅದು ಸಬ್ಕಾನ್ಶಿಯಸ್ ಅಥವಾ ಉಪಪ್ರಜ್ಞೆಯಲ್ಲಿದೆ. वह अप चेतन में है। ಅದೇನಂತ ಹೇಳ್ತೀನಿ ಕೇಳಿ. वो क्या है मैं बताता हूँ, ಇದೇನಂತ ತಿಳ್ಕೊಳ್ಳೋಣ. पहले ये क्या है उसे हम सीखेंगे। ವೆರಿ ಟೇಸ್ಟಿನಾ? ये बहुत स्वादिष्ट है ना? ಹಲೋ, ಇಂಟ್ರೆಸ್ಟಿಂಗ್ ಇದೆ ಇಲ್ಲ? ಕೇಳ್ತೀರಾ ಇಲ್ಲ? आप सुनेंगे या नहीं? ಕೇಳ್ರಿ. ಈಗ ನಾನು ಮಾತಾಡ್ತಾ अब बात करते करते ಅಲ್ಲ, ಈಗ ನಿಮ್ ಲಕ್ಷ್ಯ ನನ್ನ ಮಾತಿನ ಮೇಲಿದೆಯೋ ನನ್ನ ಕೈ ಮೇಲಿದೆಯೋ? आपका ध्यान मेरे बात पर है या फिर मेरे हाथ में है? ಮಾತಿನಲ್ಲಿದೆ. बात पर है। ನನ್ನ ಧ್ಯಾನ ಎಲ್ಲಿದೆ? अब मेरा ध्यान कहाँ पर है? ವಿಷಯದ ಮೇಲಿದೆ. विषय के ऊपर ನನ್ನ है। ಧ್ಯಾನ ಎಲ್ಲಿದೆ? मेरा ध्यान कहाँ पर ನಿಮ್ಮ है? ಮೇಲಿದೆ. आप पर है। ನನ್ನ ಧ್ಯಾನ ಎಲ್ಲಿದೆ? मेरा ध्यान कहाँ पर है? ಹೇಳ್ತಾ ಇರುವಂತ ವಾಕ್ಯದ ಮೇಲಿದೆ. जो वचन मैं बता रहा हूँ उसके ऊपर है। ಹಾಗಾದ್ರೆ ऐसा है तो शरीर ಬುದ್ಧಿ ಹೇಳದ ಹೊರತು ಏನು ಮಾಡೋದಿಲ್ಲ. बुद्धि बताने तक वो कुछ नहीं करता। ಹಾಗಾದ್ರೆ ಈ ಕೆಲಸ ಯಾರು ಮಾಡ್ತಾ ಇದ್ದಾರೆ? ऐसा है तो ये काम क्या कौन कर रहा ಈ है? ಕೆಲಸ ಕರೆಕ್ಟಾ? सही है। ಅದಕ್ಕೆ ನಾವು ಸಬ್ಕಾನ್ಶಿಯಸ್ ಅನ್ನೋದಿಲ್ಲ, ಅದು ಉಪಪ್ರಜ್ಞೆಯ ಒಂದು ಭಾಗ. ಇಟ್ ಇಸ್ ಅ ಎಲಿಮೆಂಟ್ ಆಫ್ ಸಬ್ಕಾನ್ಶಿಯಸ್ನೆಸ್. वह अपचेतन का एक तत्व है, एक हिस्सा है, एक हिस्सा है। ಅರ್ಥ ಆಯ್ತಾ? समझ रहे ಉದಾಹರಣೆಗೆ हो? उदाहरण के लिए ಸೊಳ್ಳೆ ಕಡಿತು. यहाँ पर एक मच्छर ने काटा, ನಾನು ಮಾತಾಡ್ತಾ ಇದ್ದೀನಿ. मैं बात कर रहा हूँ। ಹಲೋ, ನಾನು ಮಾತಾಡ್ತಾ ಇದ್ದೀನಿ, मैं बात कर रहा हूँ, ಆದ್ರೆ ಸೊಳ್ಳೆ ಕಡಿತು. यहाँ पर एक मच्छर ने काटा। ಈಗ ನಾನು ಮಾತಾಡೋದು ಬಿಟ್ಟು अब मैं बात करना छोड़कर ಒಂದ್ ನಿಮಿಷ, 1 मिनट, ಇಲ್ಲಿ ಏನೋ ಕಡಿತತೆ, ಎಲ್ಲರೂ ಹಂಗೆ ಇರ್ರಿ, ಬೈಬಲ್ ತಗೊಂಡು ಕೂತಿರಂತ ಎಲ್ಲಿ? यहाँ पर कुछ तो मार्टिना? काटा है, ऐसे ही रहोगे इल्ला कि मैं ताने? करूँगा? नहीं ना, ಇಲ್ಲ ತಾನೆ? नहीं ना, ಎಲ್ಲ ಧ್ಯಾನ ಮ್ಯಾಲ ಇರ್ತದೆ सब ध्यान यहाँ पर रहता है, ಅಲ್ವಾ? ಆದ್ರೆ सही ಕೈ है? लेकिन हाथ ನಂಗೆ ಗೊತ್ತಿಲ್ದಂಗೆ बिना मेरे जानकारी ಅಲ್ಲಿ के ಕೆರೆಸ್ತಿರ್ತದೆ. वहां पर वो जाता है। ಕೆರೆಸದೆ ಹೋದ್ರೆ अगर नहीं खुजाता तो ಆ ಸೊಳ್ಳೆ ಮತ್ತೆ ಅಲ್ಲಿ ಎಳೆದ ಇಲ್ಲ. वो मच्छर वहां से उठेगा ही ನಿಮ್ಮನ್ನು नहीं। ಬದುಕಿಸೋದಕ್ಕಾಗಿ आपको बचाने के लिए ಕೇಳ್ಕೊತೀರಾ? आप वहां पर खुजाते हो। ಆಮೇನ್. आमेन। ಹೌದಲ್ಲ? सही है या ಅದು नहीं? ಸಬ್ ಕಾನ್ಶಿಯಸ್ ಒಂದು ಭಾಗ. ಅದು वह अवचेतन का एक भाग है। ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. और भी आसान तरीके से इसे हम समझेंगे। ಎಷ್ಟು ಜನ ಸೈಕಲ್ ಹೊಡಿತೀರಾ ಅಥವಾ ಸಣ್ಣವರಿಂದ ಸೈಕಲ್ ಹೊಡೆದು ಕಲ್ತಿದ್ದೀರಾ? बचपन से आपने साइकिल मारना सीखा है? बचपन में ನೋಡ್ಬೋದಾ? ಕೈ ನೋಡ್ಬೋದಾ? ಓಕೆ, ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. आसान तरीके से समझाने की कोशिश मैं ಫಸ್ಟ್ करूंगा। ದಿನ सुनिए। ಸೈಕಲ್ ಕೈಯಲ್ಲಿ ಬಂದಾಗ पहला दिन जब साइकिल हाथ में आया था, ಎದೆ ಡವಡವ ಅಲ್ಲ, वहां पर छाती धड़क रहा था। ಸೈಕಲ್ ಎಷ್ಟು ಟೈಟ್ ಹಿಡಿದಿದ್ರಿ ನೀವು? साइकिल कितना मजबूत तरीके से कस के आपने ಹ್ಯಾಂಡಲ್ पकड़ा ಅಲ್ಲಿ होगा। ಮಾರ್ಕ್ ಬಂದ್ಬಿಡ್ತು हाथ में हैंडल का निशान आया ಅಲ್ವಾ? होगा। ಅವ್ರು ಕಲ್ಸೋರ್ ಇದು ಬ್ರೇಕ್ ಅಲ್ಲಿ ಕೈ ಇಟ್ಕೊಂಡ್ರು, सिखाने वाले ये ब्रेक है, वहां पर हाथ रखो। ಆದ್ರೂ ಗೊತ್ತಿಲ್ಲದೆ ಅದನ್ನ ಬಿಟ್ಟು ಮತ್ತೆ ಹ್ಯಾಂಡಲ್ ಹಿಡಿತದೆ. वो उस सोच में नहीं रखते, ಏನಾದ್ರೂ उसे ಬಂದ छोड़कर ತಕ್ಷಣ हैंडल ಬ್ರೇಕ್ पकड़ते ಬ್ರೇಕ್ ಬ್ರೇಕ್ हैं। ಬ್ರೇಕ್. कुछ तो आता है तो ब्रेक हेलो? पकड़ते हैं। ಕರೆಕ್ಟಾ? सही है। ಬಾಜುಕ್ ನಿಂತ ಲೇ ಅಂತ ಯಾರಾದ್ರೂ ಕರೆದ್ರೆ अगर बगल में से अगर कोई बुलाता है तो ಮುಖಾನ ತಿರುಗಿಸ್ತಿರಲ್ಲ, ನೋಡಕ್ ಹೋಗಂಗಿಲ್ಲ. चेहरा भी नहीं घुमाते, ಯಾಕೆ? देखते भी नहीं। क्यों? ಕಂಪ್ಲೀಟ್ ಎಲ್ಲಿತ್ತು ಧ್ಯಾನ? पूरा ध्यान कहाँ पर है? ರಸ್ತೆ ಮೇಲೆ, रास्ते पर है, ಮುಂದಿನ ಗಾಲಿ ಮೇಲೆ. आगे के टायर के ऊपर है। ಕರೆಕ್ಟ್ ಹೌದಲ್ಲ? सही है या नहीं? ಒಂದ್ ವಾರ ಹೋಯ್ತು, एक हफ्ता बीत गया, 2 ವಾರ ಹೋಯ್ತು, 2 हफ्ता बीत ಒಂದ್ गए, ತಿಂಗಳು ಹೋಯ್ತು, 1 महीना बीत 3 गया, ತಿಂಗಳು ಹೋಯ್ತು. 3 महीने बीत ಈಗ गए। अब ಆರಾಮಾಗಿ ಕುತ್ಕೋತೀರ. आराम से आप बैठते हो, ಕೈ ತಾನೇ ಬ್ರೇಕ್ ಮೇಲೆ ಇರ್ತದೆ. हाथ अपने आप ही ब्रेक पर जाता ಫ್ರೆಂಡ್ है। ಜೋಡಿ ಮಾತಾಡ್ತಾ ಹೇಳ್ತು, फ्रेंड से बात करते करते साइकिल ಮೊದಲಿನ चलाते ಟೈಟ್ हैं। ಹಿಡಿದು ಲಕ್ಷ ಕೊಡ್ತೀರಾ? तभी भी आप टाइट पकड़ते हो ಯಾಕೆ? नहीं? क्यों? ಇದು ನೀವೇನಂತರ ಪ್ರಾಕ್ಟೀಸ್ ಆಯ್ತು. आप आदत हो गया कहते ಆದ್ರೆ हो, ಅದು ಹಕೀಕತ್ತಲ್ಲಿ ಏನದು? लेकिन हकीकत में वो क्या है? ನಿಮ್ಮ ತಿಳುವಳಿಕೆ, आपका समझ जो है, ನಿಮ್ಮ ಗ್ರಹಿಕೆ आपका समझ जो है, ಯಾವುದನ್ನ ಕಲ್ತ್ಕೊಳ್ತೋ जिसे उसने सीखा, ಅದನ್ನ ಉಪಪ್ರಜ್ಞೆಯಲ್ಲಿ ಸ್ಟೋರ್ ಮಾಡ್ತು. उसे अपचेतन में उसने रखा, स्टोर किया। ಅರ್ಥ ಆಯ್ತಾ? ಈಗ
ಮೇನ್ ಬ್ರೈನ್ಗೆ अब जो मेन दिमाग है ಪ್ರತಿ ಸಾರಿ ಧ್ಯಾನ ಕೊಟ್ಟು ಮಾಡ್ಬೇಕಾಗಿಲ್ಲ. हर बार ध्यान देकर करने की जरूरत नहीं है. ಪೆಡಲ್ ತಾನೇ ಹೋಗ್ತಾ ಇರ್ತದೆ. पेडल अपने आप ही चलते रहता है. ಎಲ್ಲೈತೆ ಅದು ಜ್ಞಾನ? वो ज्ञान कहाँ पर है? ಉಪಪ್ರಜ್ಞೆಯಲ್ಲಿ ಸ್ಟೋರ್ ಆಗಿದೆ. अवचेतन में वहां पर वो रखा गया है, स्टोर हुआ है. ಅರ್ಥ ಆಯ್ತಾ? आप समझ रहे हो? ಅದನ್ನ ನಿಮ್ಮ ಧ್ಯಾನಕ್ಕೆ ಬರ್ಲಿಕ್ಕಿಲ್ಲ. वो आपके ध्यान में नहीं ಆದ್ರೆ आ ಅದು ತನ್ನ ಕೆಲಸ सकता, ಮಾಡ್ತಾ ಇರ್ತದೆ. लेकिन वो अपने काम को कर रहा है. ಇಲ್ಲಿವರೆಗೆ ಇದೀರಾ? यहाँ तक आप ಅದಕ್ಕೆ हैं? ನಾವು ಉಪಪ್ರಜ್ಞೆ ಅಂತೀವಿ. उसे हम अवचेतन कहते हैं. ಆಮೇನ್. आमेन. ಇನ್ನೂ ಒಂದು ಉದಾಹರಣೆ. और एक उदाहरण, ಅಡಿಗೆ ಮಾಡ್ತೀರಾ? खाना पकाते रहते हो. ಯಾರಾದ್ರೂ ಅಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿಗೆ ಅಡಿಗೆ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ 3 ಜನ. ಅವ್ರು 3 ಜನದ ಅಡಿಗೆ ಮಾಡ್ತಾರೆ ಪ್ರತಿದಿನ. हर दिन 3 लोगों का खाना वो बनाती हैं. ಅರ್ಥ ಆಯ್ತಾ? आप समझ रहे हो? ಮೊದಲೇ ಸಾರಿ ಮಾಡುವಾಗ पहली बार जब वो कर रही थी, ಅವ್ರು ಕರೆಕ್ಟ್ ಆಗಿ ಎಣಿಸಿ ಹಾಕ್ತಾ ಇದ್ರು. वो अच्छे से गिन कर डालते थे. ಆದ್ರೆ ಈಗ 3 ಜನಕ್ಕೆ ಮಾಡಿ 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 लेकिन 3 लोगों के लिए बना 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 ಈಗ कर ಹಿಂಗೆ ಸಾಸಿವೆ ಡಬ್ಬಿ ತೆಗೆದ್ರೆ ऐसे जीरा का डब्बा वो खोलती ಆ है, 3 तो ಜನಕ್ಕೆ ಎಷ್ಟು ಸಾಸಿವೆ ಬೇಕು ಕೈಯಲ್ಲಿ ಅಷ್ಟೇ ಬರ್ತದೆ. 3 लोगों के लिए कितना राई चाहिए उतना ही हाथ में आता है. ಮತ್ತೆ ಅಳಿತಾರ? क्या फिर ಇಲ್ಲ. ಯಾಕೆ? नहीं, क्यों? ಆ ಉಪಪ್ರಜ್ಞೆಯಲ್ಲಿ वह अवचेतन में ಅದು ರಿಜಿಸ್ಟರ್ ಆಗಿದೆ. वहां पर वो रजिस्टर हो चुका है. ಇಲ್ಲಿವರೆಗೆ ಅರ್ಥ ಆಯ್ತಾ? यहाँ तक आप समझ गए? ಹಾಗಾದ್ರೆ ऐसा है तो ಈ ಉಪಪ್ರಜ್ಞೆಗೆ ಇಷ್ಟು ಶಕ್ತಿ ಇದೆ ಅಂದ್ರೆ इस अवचेतन में इतना बल है, तो ಇದನ್ನ ಕಾಪಾಡ್ಕೊಳ್ಬೇಕು. इसी रखवाली हमें करना है. ಈ ಉಪಪ್ರಜ್ಞೆ यह अवचेतन, ಅದರ ಭಾಗಗಳು, उसके भाग, ಕನಸು ಸಹ ಅದರ ಭಾಗ. सपना भी उसका एक भाग है. ಈ ಉಪಪ್ರಜ್ಞೆ ವ್ಯತ್ಯಾಸ ಅರ್ಥ ಆಯ್ತಾ? यह अवचेतन के बारे में आप व्यत्यास समझ पा रहे हो? ಸಬ್ ಕಾನ್ಶಿಯಸ್ನೆಸ್. अवचेतन अवस्था. ಈಗ अब ಮನುಷ್ಯನ ನಿಜವಾದ ಅಸ್ತಿತ್ವ, मनुष्य का हकीकत में रहने वाला अस्तित्व ಎಚ್ಚರಿಕೆ ಕಾನ್ಶಿಯಸ್ನೆಸ್ ಅಥವಾ ತಿಳುವಳಿಕೆಯಲ್ಲಿ ಇಲ್ಲ. वो होश या समझ में नहीं है, ಆತನ ನಿಜವಾದ ಅಸ್ತಿತ್ವ ಅಲ್ಲಿದೆ. लेकिन हकीकत में उसका अस्तित्व ಸಬ್ ಕಾನ್ಶಿಯಸ್ನೆಸ್ अवचेतन में है. ಉಪಪ್ರಜ್ಞೆಯಲ್ಲಿದೆ. अवचेतन में है. ಹೆಂಗಂತ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. कैसे इसे हम थोड़ा सा